ನೋಡಿ, ಇಷ್ಟೆಲ್ಲ ನಡೀತಾ ಇರುವಾಗ ರಾಹುಲ್ ಗಾಂಧಿ ಅವರು ಬಂದು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದರು. ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಾಮಿನೇಷನ್ಗೆ ಬಂದಿದ್ದಾರೆ. ರಾಜ್ಯಸಭೆಗೆ ಇವತ್ತು ನಾಮಿನೇಷನ್ ಸಲ್ಲಿಕೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಬಂದು ಬೆಂಗಳೂರಿಗೆ ಇಳಿತಾ ಇದ್ದಂತೆ ಅವರನ್ನು ಸ್ವಾಗತಿಸಿದ್ದು ಇಂಥ ಸುದ್ದಿಗಳು. ಈ ನಿಮಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೊಡ್ತಿದ್ರೆ, ಏರ್ಪೋರ್ಟ್ನಿಂದ ಹೊರಗೆ ಬಂದ ತಕ್ಷಣ ಎದುರುಗಡೆ ತಾಜ್ ಹೋಟೆಲ್ ಇದೆ. ತಾಜ್ ಹೋಟೆಲ್ನಲ್ಲಿ ಸ್ವಲ್ಪ ಫ್ರೆಶ್ ಅಪ್ ಆದರು ಅವರು. ಅಲ್ಲಿಗೆ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, AICC ಅಧ್ಯಕ್ಷರು, ಅನೇಕ ನಾಯಕರುಗಳು ಹೋಗಿದ್ದರು. KH ಮುನಿಯಪ್ಪನವರು ಹೋಗಿದ್ದರಲ್ಲಿ. KH ಮುನಿಯಪ್ಪನವ್ರಿಗೆ ಒಂದು ಅಸಮಾಧಾನ, ಸಿದ್ದರಾಮಯ್ಯನವ್ರ ಗೌರ್ಮೆಂಟ್ನಲ್ಲೂ ನನಗೆ ಆಹಾರ ಇಲಾಖೆ, ಈಗಲೂ ಆಹಾರ ಇಲಾಖೆನೇ ಕೊಟ್ಟಿದ್ದೀರಲ್ಲ ಅಂತ. ಅವರಿಗೆ ಸಮಾಜ ಕಲ್ಯಾಣ ಸಚಿವರಾಗಬೇಕು ಅಂತ ಆಸೆ ಇದೆ. ಅವರು ಅಷ್ಟೇ, ನನ್ನ ಸೀನಿಯಾರಿಟಿಗೆ 50 ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠನಾಗಿ ಕೆಲಸ ಮಾಡಿದ್ದೀನಿ, ನನಗೆ ಈ ಆಹಾರ ಇಲಾಖೆಯೇ ಅಂತ ಅವರು ಪ್ರಶ್ನೆ. ರಾಹುಲ್ ಗಾಂಧಿಯವರು KH ಮುನಿಯಪ್ಪನವ್ರನ್ನ ಮನವೊಲಿಸಿದ್ದಾರೆ. ಎಲ್ಲ ಸರಿ ಮಾಡೋಣ, ತಲೆ ಕೆಡಿಸ್ಕೋಬೇಡಿ, ಈಗ ಈ ಕೊಟ್ಟಿರೋ ಕೆಲಸ ಮಾಡ್ಕೊಂಡು ಹೋಗಿ ಅನ್ನೋ ಥರ ಮಾತನ್ನು ರಾಹುಲ್ ಗಾಂಧಿ ಅವರು ಹೇಳಿದ್ರಂತೆ. ಅಷ್ಟಕ್ಕೆ KH ಮುನಿಯಪ್ಪನವರು ಖುಷಿಯಾಗಿದ್ದಾರೆ. ಏನೋ ಒಂದು ಸರಿ ಹೋಗುತ್ತೆ ಬಿಡಿ ಅನ್ನೋ ಥರ ಖುಷಿಯಾಗಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಬೇಕು ಅಂದರೆ ಅವ್ರದ್ದು ಫೋನ್ ಸ್ವಿಚ್ ಆಫ್ ಇದೆ. ಇಂಥಲ್ಲೇ ಇದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. KH ಮುನಿಯಪ್ಪನವರು ಬೇರೆ ಖಾತೆ ಕೊಡಬೇಕು. ರಾಹುಲ್ ಗಾಂಧಿಯವರು ತಾಯಿ ಸ್ಥಾನದಲ್ಲಿದ್ದಾರೆ, ಎಲ್ಲ ಸಮಸ್ಯೆ ಬಗೆಹರಿಸ್ತಾರೆ ಅನ್ನೋ ವಿಶ್ವಾಸ ಇದೆ ಅಂದಿದ್ರು. ಕೇಳಿಸ್ಕೊಳ್ಳಿ. ಸಚಿವರಲ್ಲಿ ನಾನು ಕೂಡ ಸೀನಿಯರ್ ಇದ್ದೀನಿ. ಬಹುತೇಕ 7 ಸಾರಿ ಪಾರ್ಲಿಮೆಂಟ್ ಜನ ಆಶೀರ್ವಾದ ಮಾಡಿದ್ದಾರೆ, ಈಗ ವಿಧಾನಸಭೆಗೆ ಮಾಡಿದ್ದಾರೆ. ಇದು ಹೈಕಮಾಂಡ್ಗೆ ನನ್ನ ಸೀನಿಯಾರಿಟಿ, ನನ್ನ ಸಿನ್ಸಿಯಾರಿಟಿ ಕೂಡ ಗೊತ್ತಿದೆ. ಸರಿತೂಗಿಸ್ಬೇಕು ಅಂತೇಳಿ ಮನವಿ ಮಾಡಿದ್ದೀನಿ. ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದೀನಿ, ಅವರು ತಾಯಿ ಸ್ಥಾನದಲ್ಲಿದ್ದಾರೆ, ಅವರನ್ನು ಸರಿತೂಗಿಸ್ಬೇಕು, ಮಾಡ್ತಾರೆ ಅಂತ ಭಾವಿಸಿದ್ದೀನಿ. ಈ ಏರುಪೇರುಗಳನ್ನು ಅವ್ರ ಗಮನಕ್ಕೆ ತಂದಿದ್ದೇನೆ. ತೀರ್ಮಾನ ಅವ್ರಿಗೆ ಬಿಟ್ಟಿದ್ದು, ಅದು ಹೈಕಮಾಂಡ್ ಗೊತ್ತಿದೆ, ಅವ್ರು ಏನು ಮಾಡ್ತಾರೋ ನೋಡೋಣ. ಅಧಿಕಾರ ರಾಜಕಾರಣ ಹೆಂಗೆ ಅನ್ನೋದು ಒಂದೊಂದು ಸಲ ವಿಚಿತ್ರ ಅನಿಸುತ್ತೆ. ಮುಖ್ಯಮಂತ್ರಿ ಬದಲಾವಣೆ, ಸಚಿವ ಸಂಪುಟ ಪುನರ್ವಿಂಗಡಣೆ, ವಿಸ್ತರಣೆ ಯಾವ ಚರ್ಚೆಯೂ ಇರಲಿಲ್ಲ. 2-2.5 ವರ್ಷಗಳ ಹಿಂದೆಯೇ KPCCಲಿ ಒಂದು ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮದಲ್ಲಿ KH ಮುನಿಯಪ್ಪನವರಿದ್ದರು. ವೇದಿಕೆಯ ಮೇಲೆ ಯಾರೂ ಕೇಳಿರಲಿಲ್ಲ, ಯಾರೂ ಹೇಳಿರಲಿಲ್ಲ, ತಾವಾಗಿಯೇ ಹೇಳಿಬಿಟ್ರು. ಕೆಲವು ದಿನಗಳಾದ ಮೇಲೆ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಸೀನಿಯರ್ಸ್ ಎಲ್ಲ ಕೆಳಗಿಳಿರಿ, ನಾವು ಹೊಸಬರಿಗೆ ಅವಕಾಶ ಕೊಡ್ತೀವಿ ಅಂತ ಏನಾದ್ರು ಹೈಕಮಾಂಡ್ ಹೇಳಿದ್ರೆ ಸಂತೋಷವಾಗಿ ನಾವೆಲ್ಲ ಕೆಳಗಿಳಿಬೇಕು, ನಾನು ಇಳಿತೀನಿ ಅಂತ ಹೇಳಿದರು. ಇದೇ KH ಮುನಿಯಪ್ಪನವ್ರು ಹೇಳಿದ್ದು. ಈಗ ಮತ್ತೆ ಸಚಿವರಾಗಿ ನನಗೆ ಆಹಾರ ಇಲಾಖೆನೇ ಯಾಕೆ ಕೊಟ್ರಿ ನೀವು, ಮತ್ತೆ ಯಾಕೆ ಆಹಾರ ಇಲಾಖೆ ಕೊಟ್ರಿ ಅಂತಿದ್ದಾರೆ. ಈ ಇಲಾಖೆ ಬಗ್ಗೆ ನನಗೆ ಬೇಜಾರಿದೆ ಅಂತಿದ್ದಾರೆ. KH ಮುನಿಯಪ್ಪನವರು ಹೊಸಬರಿಗೆ ಅವಕಾಶ ಮಾಡಿಕೊಡುವುದಕ್ಕಾಗಿ ಮಂತ್ರಿ ಸ್ಥಾನ ಬಿಟ್ಟು ಪಕ್ಷ ಸಂಘಟನೆಗೆ ಹೋಗುವುದಕ್ಕೂ ತಯಾರಾಗಿದ್ದವರು. ಗೊತ್ತಿಲ್ಲ ನನಗೆ ಎಷ್ಟರ ಮಟ್ಟಿಗೆ. ಈಗ ಇವರ ಮಗಳು ಶಾಸಕಿ. ಒಂದು ಚರ್ಚೆ ಏನಿತ್ತು, ಇವರು ದಲಿತ ಎಡ ಸಮುದಾಯದಿಂದ ಬರ್ತಾರೆ, ದಲಿತ ಎಡ ಸಮುದಾಯದ ಸಚಿವರೊಬ್ಬರು ಇರಬೇಕು. ಇವರು ನಮ್ಮ RB ತಿಮ್ಮಾಪುರ ದಲಿತ ಎಡ ಬರ್ತಾರೆ. ಅಕಸ್ಮಾತ್ KH ಮುನಿಯಪ್ಪನವರು ಕ್ಯಾಬಿನೆಟ್ನಲ್ಲಿ ಇರಲ್ಲ ಅಂದರೆ ಅವರ ಮಗಳಿಗೆ ಅವಕಾಶ ಕೊಡ್ತಾರೆ ಅಂತ. ನೋಡಿ, DK ಶಿವಕುಮಾರ್ ಅವರ ಜೊತೆಗೆ 13 ಜನ ಪ್ರಮಾಣ ವಚನ ಸ್ವೀಕರಿಸಿದ್ರು, ಒಬ್ಬರು ಮಹಿಳೆ ಇಲ್ಲ ಅದರಲ್ಲಿ. ತುಂಬ ಚರ್ಚೆ ಆಯ್ತಂತೆ. KH ಮುನಿಯಪ್ಪನವರ ಬದಲು ಅವರ ಮಗಳಿಗೆ ರೂಪಾ ಶಶಿಧರ್ ಅವರಿಗೆ ಅವಕಾಶ ಕೊಟ್ಟರೆ ದಲಿತ ಎಡ ಸಮುದಾಯಕ್ಕೆ ಅವಕಾಶವೂ ಆಗುತ್ತೆ, ಒಬ್ಬ ಮಹಿಳೆ ಕ್ಯಾಬಿನೆಟ್ನಲ್ಲಿ ಬಂದಂಗೂ ಆಗುತ್ತೆ. ಅಂದರೆ ಏನಪ್ಪ ಬಿಹೈಂಡ್ ದ ಇದನ್ನು ಏನೇನೋ ಆಯಿತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ KH ಮುನಿಯಪ್ಪನವರೇ ಮತ್ತೆ ಸಚಿವರಾದರು. ಇವರೇ ಸಚಿವರಾದರು. ಇವರಿಗೆ ಖಾತೆಯ ಬಗ್ಗೆ ಅಸಮಾಧಾನ ಇದೆ. ರಾಹುಲ್ ಗಾಂಧಿಯವರು ಕನ್ವಿನ್ಸ್ ಮಾಡಿದಾರಂತೆ, ಸಮಾಧಾನಗೊಂಡಿದ್ದಾರೆ KH ಮುನಿಯಪ್ಪನವರು ಅಂತ ಮಾತ್ರ ಸದ್ಯಕ್ಕೆ ಸುದ್ದಿ ಇದೆ. ರಾಹುಲ್ ಗಾಂಧಿಯವರು ವಿಧಾನಸೌಧಕ್ಕೆ ಬಂದರು. ನಾಮಪತ್ರ ಸಲ್ಲಿಕೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗಿದ್ದರು. ವಿಶಾಲಾಕ್ಷಿ ಅವರಿಗೆ ವಿಧಾನಸಭೆ ಕಾರ್ಯದರ್ಶಿಗೆ ನಾಮಪತ್ರ ಸಲ್ಲಿಸ್ತಾರೆ. ಇದನ್ನು 18ನೇ ತಾರೀಕು ವೋಟಿಂಗ್ ಇರೋದು. ಫಸ್ಟ್ ಟೈಮ್ ಅವರು ವಿಧಾನಸೌಧಕ್ಕೆ ಬಂದಿತ್ತು. UT ಖಾದರ್ ಅವರು, DK ಶಿವಕುಮಾರ್, ಪ್ರಿಯಾಂಕ್ ಖರ್ಗೆ ಅವರು ಇದ್ದರಂತೆ. ಕರ್ಕೊಂಡು ಹೋಗಿ ವಿಧಾನಸೌಧ ತೋರಿಸಿದ್ದಾರೆ ಅವ್ರಿಗೆ.
ಭಾಳ ಮೆಚ್ಕೊಂಡ್ರಂತೆ. ತುಂಬ ಚೆನ್ನಾಗಿದೆ ಅಂದ್ರಂತೆ ರಾಹುಲ್ ಗಾಂಧಿ ಅವರು. ಇದು ನಾಮಪತ್ರ ಸಲ್ಲಿಕೆಗೆ ಬಂದಾಗ. ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಪರಮೇಶ್ವರ್ ಉಪಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ರಾಹುಲ್ ಗಾಂಧಿ AICC ಅಧ್ಯಕ್ಷರು, KC ವೇಣುಗೋಪಾಲ್ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಎಲ್ಲರೂ ಇದ್ದಾರೆ. ಓಡಾಡಿ ವಿಧಾನಸೌಧ ನೋಡಿದ್ರು ಇವತ್ತು ರಾಹುಲ್ ಗಾಂಧಿಯವರು. ಅದಾದ ನಂತರ ಏನು ಹೇಳಿದ್ರು ರಾಹುಲ್ ಗಾಂಧಿಯವರು ಅಂತ ಕೇಳಿದ್ದಕ್ಕೆ, ಕರ್ನಾಟಕದ ನಾಯಕತ್ವ ಬದಲಾವಣೆ ವಿಷಯದಲ್ಲಿ ದೇಶದಾದ್ಯಂತ ಕಾರ್ಯಕರ್ತರಲ್ಲೊಂದು ಹುರುಪು ಬಂದಿದೆ ಅನ್ನೋ ವಾತಾವರಣ ಇದೆ ಅನ್ನೋದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ್ರಂತೆ. DK ಶಿವಕುಮಾರ್ ಅವರು ಮಾತಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸರ್ ರಾಹುಲ್ ಗಾಂಧಿ ಏನು ಸಂದೇಶ ಕೊಟ್ಟರು ಸರ್ ರಾಜ್ಯದ ಈ ಬೇರೆ ಬೇರೆ ಬೆಳವಣಿಗೆ ಬಗ್ಗೆ? ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಇರ್ಬೋದು, ರಾಜ್ಯದಲ್ಲಿ ಏನು ಅವ್ರಿಗೆಲ್ಲ ಕಂಪ್ಲೀಟ್ ಎಲ್ಲ ಮೀಡಿಯಾ ಇಡೀ ರಾಷ್ಟ್ರದಲ್ಲೇ ಅವ್ರಿಗೊಂದು ದೊಡ್ಡ ಸಂಚಲನ ಉಂಟಾಗಿದೆ ಅನ್ನೋದು ಒಂದು ಮೆಸೇಜ್ ಇದೆ. ಕಾರ್ಯಕರ್ತರು ಭಾಳ ಉರುಪಿದೆ, ಅದೆಲ್ಲ ಅವ್ರಿಗೆ ಮಾಹಿತಿ ಇದೆ. ನಮ್ಮ ಮೇಲೆ ಹೆಚ್ಚಿಗೆ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಯನ್ನು ಏನು ನಮ್ಮ ಮೇಲೆ ಓಟ್ ಆಗ್ತಂಥ ಮತದಾರರು ಏನು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಅದನ್ನು ಉಳಿಸ್ಕೊಂಡು ನಾವೆಲ್ಲ ಸೇರಿ ಕೆಲಸ ಮಾಡಿ ಟೈಮ್ ಇತ್ತಲ್ಲ ಅವ್ರಿಗೆ. ನಾನೇ ರಾಹುಲ್ ಗಾಂಧಿಯವರು ನಾವೆಲ್ಲ ಒನ್ ಟೈಮ್ ಆದಮೇಲೆ ಇನ್ನು 3 ಸೆಟ್ ಮಾಡಬೇಕಾಯ್ತಲ್ಲ. ಸೊ ಒಂದು 10-15 ನಿಮಿಷ ಟೈಮ್ ಇತ್ತು. ನಾನೇ ಅದಕ್ಕೆ ಬಂದಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಇಲ್ಲಿ ತಾಜ್ ಊಟಕ್ಕೆ ಹೋಗೋದಿತ್ತು, ಬೇಡ ಅಂಥೇಳಿ ಇದನ್ನು ನೋಡಿ ಅದನ್ನು ಅಂಥೇಳಿ. ಯಾಕೆಂದರೆ ಅಲ್ಲಿ ನಮ್ಮ ಬೆಳಗಾಮಲ್ಲಿ ಪ್ರಿಯಾಂಕಾ ಗಾಂಧಿಯವ್ರಿಗೆ ಬೇರೆಯವರಿಗೆಲ್ಲ ತೋರಿಸಿದ್ದು ಗಾಂಧೀಜಿಯವರ 100ನೇ ವರ್ಷದ ಆಚರಣೆ ಸಂದರ್ಭದಲ್ಲಿ. ಅಲ್ಲೇ ಅವ್ರು ನೋಡೋಕ್ಕಾಗಿರಲಿಲ್ಲ, ಇಲ್ಲಿ ಅವ್ರಿಗೆ ತೋರಿಸೋ ಭಾಳ ಖುಷಿಪಟ್ಟರು. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಹುಶಃ ನಾಳೆ ಮನ್ಸೂರ್ ಅಲಿ ಖಾನ್ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಾರೆ. ಇನ್ನೊಂದು ಹೈಕಮಾಂಡ್ ಕ್ಯಾಂಡಿಡೇಟ್ ಶರ್ಮಿಳಾ ರೆಡ್ಡಿ ಅವರು ಅನ್ನೋದು ಚರ್ಚೆ ಇತ್ತು. ಬಟ್ ಪವನ್ ಖೇರಾ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಪವನ್ ಖೇರಾ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ಹೋಗಲಿದ್ದಾರೆ. ಅವರು ನಾಳೆ ನಾಮಿನೇಷನ್ ಫೈಲ್ ಮಾಡ್ತಾರಂತೆ. ಇದಾದ ನಂತರ ರಾಹುಲ್ ಗಾಂಧಿಯವರು ದೆಹಲಿಗೆ ಹೋದರು. ದೆಹಲಿಗೆ ಹೋಗುವುದಕ್ಕಿಂತ ಮುಂಚೆ ಏರ್ಪೋರ್ಟಿನ ತಾಜ್ ಹೋಟೆಲ್ನಲ್ಲಿ ಊಟ ಮಾಡಿದ್ರು. ಅಲ್ಲಿ ಅನೇಕ ನಾಯಕರುಗಳಿದ್ದರು. ಈ ಅಸಮಾಧಾನದ ಚರ್ಚೆ ಡಿಟೇಲ್ ಆಗಿದ್ದಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.